ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಕ್ಟಿಮ್ ಡೈರಿ ನಂಬರ್ 3. ಮೂರನೇ ವಿಕ್ಟಿಮ್ ಏನ್ ಹೇಳ್ತಾರೆ? ಪ್ರಜ್ವಲ್ ಪಾಪಕೂಪ ವಿಕ್ಟಿಮ್ ನಂಬರ್ 3, ಸಂತ್ರಸ್ತೆ ನಂಬರ್ 3, ಕಣ್ಣೀರ ಕೋಡಿ. ಸರ್, ನನಗೆ ಸಮಾಜದಲ್ಲಿ ಒಳ್ಳೆ ಹೆಸರಿತ್ತು, ಎಲ್ಲ ಹಾಳಾಗೋಯ್ತು ಸರ್. ಕೆಲಸ ಹೋಯ್ತು, ಯಾರೂ ಮಾತಾಡಲ್ಲ, ಹೀಗೆ ಸಂತ್ರಸ್ತೆ ಒದ್ದಾಡ್ತಾರೆ. ಆ ವಿಡಿಯೋದಿಂದ ನನ್ನ ಇಡೀ ಬದುಕು ಕತ್ತಲಾಯಿತು ಅಂತ ಕಣ್ಣೀರು ಹಾಕ್ತಾರೆ. ಮೂರನೇ ಸಂತ್ರಸ್ತೆಯ ಕಹಾನಿ ವಿಸ್ತಾರದ ಬಿಗ್ ಎಕ್ಸ್ಕ್ಲೂಸಿವ್ ಅಲ್ಲಿ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ಇವಾಗ. ಮೊದಲ ಸಂತ್ರಸ್ತೆ ಹೇಳ್ಕೊಂಡಿದ್ದನ್ನು ತಾವು ಕೇಳಿಸ್ಕೊಂಡ್ರಿ. ಎರಡನೇ ಸಂತ್ರಸ್ತೆ ಏನು ಹೇಳ್ಕೊಂಡ್ರು? ಸರ್, ಯಾವುದೇ ಮದುವೆ ಸಮಾರಂಭಗಳಿಗೆ ನನ್ನನ್ನು ಅನಿಷ್ಟದ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಸರ್. ನನ್ನನ್ನು ಅತ್ಯಂತ ಕೆಟ್ಟದಾಗಿ ನೋಡ್ತಾರೆ ಸರ್. ನನ್ನ ತಾಯಿ ಮೂಲಕ ಎಚ್ಚರಿಕೆ ಸಂದೇಶ ಕೊಡ್ತಾರೆ ಸರ್. ನನ್ನ ಜೊತೆಗೆ ಯಾರೂ ನಿಂತ್ಕೊಂಡಿಲ್ಲ ಅಂತ ಹೆಣ್ಮಗಳು ಹೇಳ್ಕೊಂಡ್ರೆ ಇನ್ನು ಮೂರನೇ ಸಂತ್ರಸ್ತೆಯ ಡೈರಿಯನ್ನು ನಿಮ್ಮ ಮುಂದೆ ಇಡಬೇಕು. ಆ ಹೆಣ್ಮಗಳು ಹೇಳ್ಕೊಳ್ತಾಳೆ, ನನ್ನೂರು ಹಾಸನ, ನಾನು ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಭಾಳ ಒಳ್ಳೆ ಹುದ್ದೆ ಇತ್ತು, ನಮ್ಮದೇ MP ಅಲ್ವಾ ಅಂತ ಅವ್ರ ಜೊತೆಗೆ ಸಲಹೆಯಿಂದ ನಾನು ಮೂವ್ ಮಾಡಿದ್ದಕ್ಕೆ ನಾನಿವತ್ತು ಅದರ ನೋವನ್ನು ಉಣ್ತಾ ಇದ್ದೇನೆ. ಪೆಂಡ್ರೈವ್ ಪ್ರಕರಣ ಆಚೆ ಬರ್ತಾ ಇದ್ದಂತೆ ಆ ಸಂಘಟನೆಯಿಂದ ನನ್ನನ್ನು ಹೊರಗಡೆ ಹಾಕಿದ್ರು. ಭಾಳ ನೋವಿನಿಂದ ಹೇಳ್ಕೊಳ್ತಾಳೆ ಹೆಣ್ಮಗಳು. ನಮ್ಮ ನೆರೆಹೊರೆಯವರು, ನನ್ನ ಸಂಬಂಧಿಕರು ನನ್ನನ್ನು ಅತ್ಯಂತ ತಿರಸ್ಕಾರ ಭಾವದಿಂದ ನೋಡ್ತಾ ಇದ್ದಾರೆ ಇವತ್ತು. ಅಯ್ಯೋ, ನನ್ನ ಫ್ರೆಂಡ್ಸ್ ಅಂತೂ ಬಿಡಿ, ನನ್ನನ್ನು ಅಪರಿಚಿತರ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ನನಗೆ ಯಾರೂ ಕಾಲ್ ಮಾಡಲ್ಲ, ನಾನೇ ಫೋನ್ ಮಾಡಿದ್ರು ಯಾರೂ ನನ್ನ ಫೋನ್ ರಿಸೀವ್ ಮಾಡಲ್ಲ ಸರ್. ಯಾರೂ ಮಾತನಾಡದ ಸ್ಥಿತಿಗೆ ಬಂದು ನಾನು ಇವತ್ತು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಹೆಣ್ಮಗಳು ಹೇಳಿಕೊಳ್ಳುವಂಥ ಮಾತನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವಾಗ. ನಮ್ಮ MP, ಹೌದು, ನಾನೇನು ಭಾಳ ಯಾವ ಹಂತಕ್ಕೂ ಕೂಡ ನಾನು ಎಲ್ಲೇ ಮೀರಲಿಲ್ಲ ಅಂತ ನಾನೇನು ಹೇಳ್ಕೊಳ್ಳೋದಿಲ್ಲ, ಆಯಿತಾ. ನಾನು ಏನೋ ಒಂದು ಕ್ಷಣದಲ್ಲಿ ಎಲ್ಲೇ ಮೀರಿಬಿಟ್ಟೆ, ನಾನು ನಿಜ ಹೇಳ್ತಾ ಇದ್ದೀನಿ, ಹೌದು. ಆದರೆ ಆ ಮನುಷ್ಯ ಬೇಕಂತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಡಿಲೀಟ್ ಮಾಡ್ತೀನಿ ಅನಿಸ್ತಾ ಇತ್ತ. ಇಲ್ಲ ಅಂತಂದಿದ್ರೆ ಆ ವಿಡಿಯೋನ ತೋರಿಸ್ಬಿಟ್ಟು ಮತ್ತೆ 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 ಬಾ ಅಂತ ಕರೀತಾ ಇದ್ದ. ಹಾಗಾಗಿ ನಾನು ಈಲ್ಡ್ ಆಗಿಬಿಟ್ಟೆ. ಇನ್ನೂ ಒಂದು ಹಂತಕ್ಕೆ ಬೇರೊಬ್ಬರು ಸಂತ್ರಸ್ತರು ಏನು ಹೇಳ್ಕೊಳ್ತಾರೆ, ಸಹಕರಿಸಲಿಲ್ಲ ಅಂತಂದರೆ ನಿನ್ನ ಮಗಳ ಮೇಲೆ ಎರಗಿಬಿಡ್ತೀನಿ ಅಂತ ಮನುಷ್ಯ ಹೇಳ್ತಾ ಇದ್ದ. ಇನ್ನೂ ಮುಂದುವರೆದು ನಿನ್ನ ಗಂಡ ಭಾಳ ಜಾಸ್ತಿ ಮಾತಾಡ್ತಾನೆ, ನಾನು ನೋಡ್ಕೊತೀನಿ ಅನ್ನೋ ಥರದಲ್ಲಿ ಈ ಪ್ರಜ್ವಲ್ ಅನ್ನೋ ಮನುಷ್ಯ ಹೇಳ್ತಾ ಇದ್ದ. ನಾನು ಏನು ಮಾಡೋದು ಸರ್? ವಾಟ್ ಕ್ಯಾನ್ ಐ ಡೂ? ನಾನು ಎಲ್ಲೇ ಮೀರಲಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇವತ್ತು ನನಗೆ ಆಚೆ ಕಡೆ ಮುಖ ತೋರ್ಸೋಕ್ಕಾಗದಂಗಾಗಿದೆ. ಮತ್ತು ಫೋನ್ ಮಾಡಿದ್ರೂ ಕೂಡ ಒಬ್ಬರು ರಿಸೀವ್ ಮಾಡದ ಹಾಗಾಗಿದೆ. ಆ ಹೆಣ್ಮಗಳು ಹೇಳ್ಕೊಳ್ತಾರೆ. ಇಷ್ಟು ಜನ ಸಂತ್ರಸ್ತೆಯರ ನೋವನ್ನು ತಾವು ಕೇಳಿಸ್ಕೊಂಡ್ರಿ. ನಾನು ನಿಮ್ಗೆ ಹೇಳಿದೆ, 7 ಸಂತ್ರಸ್ತೆಯರ ಮನದಾಳ. ಇದ್ಯಾವುದು ಕಥೆ ಕಟ್ಟೋದಲ್ವೇ ಅಲ್ಲ. ಇದೆಲ್ಲವೂ ಮೀಡಿಯಾ ಹೌಸಸ್ಗಳ ಮುಂದೆ ಹೇಳ್ಕೊಂಡಿರುವಂಥ ಮಾತುಗಳು. ಅವ್ರು ಯಾರು ಏನು ಅಂತ ನಾವು ರಿವೀಲ್ ಮಾಡೋದಿಲ್ಲ, ಬಟ್ ಅವರ ನೋವನ್ನು ರಿವೀಲ್ ಮಾಡ್ತಾ ಇದ್ದೀವಿ. ಕಾರಣ ಏನು ಗೊತ್ತಾ? ನಾವು ಇಷ್ಟರಲ್ಲೇ ಮುಳುಗೋಗಿದ್ದೀವಿ. ಈ ಪ್ರಜ್ವಲ್, ರೇವಣ್ಣ, ಹೀಗೆ ಹಲವು ವಿಚಾರಗಳಲ್ಲಿ ನಾವು ಮುಳುಗೋಗಿದ್ದೀವಿ. ಅಥವಾ ಟಾಕ್ ವಾರ್, ರಾಜಕೀಯ, ಪಿತೂರಿ, ಕಸ್ತೂರಿ, ದತ್ತೂರಿ, ತುತ್ತೂರಿ, ಇದರಲ್ಲೇ ಮುಳುಗೋಗಿದ್ದೀವಿ. ಇವ್ರ ಮಾತನ್ನ ಇದುವರೆಗೂ ಕೇಳಿಸ್ಕೊಳ್ಳೋ ಪ್ರಯತ್ನ ಯಾವ ಮೀಡಿಯಾ ಹೌಸ್ ಕೂಡ ಮಾಡಲಿಲ್ಲ. ಹಾಗಾಗಿ ನಾವು ಮಾಡ್ತಾ ಇದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.